ಹಲೋ, ಚೆಫ್ ಮಾಸ್ಟರ್ನ ಆಯ್ಕೆ ಮಾಡಿ ಕೊಂಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. Chef Master, the first and foremost company in manufacturing the chapati maker. Now bigger and smarter. New Chef Master Classic, made with stainless steel body, double layer non-stick coated plates, imported power saver thermostat. Chef Master makes soft chapatis to make your life healthier and happier. ಲೈಫ್ನ ಆರೋಗ್ಯಮಯ ಆನಂದಮಯವಾಗಿ ಬದಲಾಯಿಸಕ್ಕೆ ಚೆಫ್ ಮಾಸ್ಟರ್ ಕೊಂಡಿದ್ದೀರಾ. ಗುಡ್. ಈಗ ಚಪಾತಿ ಮಾಡೋದಕ್ಕೆ ತುಂಬಾ ಕಾತುರವಾಗಿದ್ದೀರಿ ಅಲ್ವೇ? ಏನೇ ಆದ್ರೂ ಕ್ರಮವಾಗಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಓಕೆ, ಇವಾಗ ಕ್ವಿಕ್ ಆಗಿ ಈಸಿಯಾಗಿ ಪಫಿ ಆದ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಚಪಾತಿ ಹಿಟ್ಟನ್ನ ತಯಾರು ಮಾಡಬೇಕು. ಪ್ರಿಪೇರಿಂಗ್ ಚಪಾತಿ ಬ್ಯಾಟರ್. ಎಷ್ಟು ಅಳತೆ ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಉಪ್ಪನ್ನು ಬೆರೆಸಿ, ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಬೇಕು. ಹಿಟ್ಟನ್ನ ಸಾಫ್ಟ್ ಆಗಿ ಕಲಿಸ್ಬೇಕು. ಕಲಿಸಿದ ಹಿಟ್ಟು ಸರಿಯಾಗಿ ಮೃದುವಾಗಿ ಇರಬೇಕು. ಉದಾಹರಣೆಗಾಗಿ ಪರಾಠ ಅಥವಾ ಹೋಳಿಗೆ ಹಿಟ್ಟಿನ ಹಾಗೆ ಹಿಟ್ಟು ಈ ರೀತಿ ಅಳಕವಾಗಿ ಇರಬೇಕು. ಇದು ಚಪಾತಿ ಚೆನ್ನಾಗಿ ಬರಕ್ ತುಂಬಾ ಮುಖ್ಯ. ಇದರ ನಂತರ ಈ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಬೇಕು. ಪ್ರಿಪೇರಿಂಗ್ ಚಪಾತಿ. ಈಗ ಚೆಫ್ ಮಾಸ್ಟರ್ನ ಒಂದು ಒಣಗಿದ ಬಟ್ಟೆಯಿಂದ ಒರೆಸಿ, ಅದರ 3-ವೇ ಪಿನ್ ತಗೊಂಡು ಒಂದು 3-ವೇ ಸಾಕೆಟ್ನಲ್ಲಿ ಹಾಕಿ ಸ್ವಿಚ್ ಅನ್ನ ಆನ್ ಮಾಡಬೇಕು. ಚೆಫ್ ಮಾಸ್ಟರ್ನ ಕೆಳಗಡೆ ಭಾಗದಲ್ಲಿರೋ ರೆಡ್ ಲೈಟ್ ಉರಿಯುತ್ತೆ. ಚೆಫ್ ಮಾಸ್ಟರ್ ಬಿಸಿ ಆಗಿದೆ ಅಂತ ಗೊತ್ತಾಗತ್ತೆ. ಎಷ್ಟು ಬೇಕೋ ಅಷ್ಟು ಬಿಸಿ ಆದ ನಂತರ ಲೈಟ್ ತಾನಾಗೆ ಆಫ್ ಆಗ್ಬಿಡುತ್ತೆ. ಇದಕ್ಕೆ 5ರಿಂದ 6 ನಿಮಿಷ ಬೇಕು. ಇವಾಗ ಚೆಫ್ ಮಾಸ್ಟರ್ ರೆಡಿ. ಈಗ ಹಿಟ್ಟಿನ ಉಂಡೆ ತಗೊಂಡು ಲೈಟ್ ಆಗಿ ಫ್ಲಾಟ್ ಮಾಡಿ ಈ ರೀತಿ ಕೆಳಗಡೆ ಪ್ಲೇಟ್ನಲ್ಲಿ ಲೆಫ್ಟ್ ಸೈಡ್ ನಲ್ಲಿಟ್ಟು ಮೇಲಿನ ಮುಚ್ಚಳ ಹಾಗೂ ಹ್ಯಾಂಡಲ್ನ ಒಂದೇ ಸಮಯದಲ್ಲಿ ಪ್ರೆಸ್ ಮಾಡಿ ತಕ್ಷಣವೇ ಮುಚ್ಚಳ ತೆಗೆದ್ಬಿಡಿ. ತುಂಬಾ ಹೊತ್ತಿನ ತನಕ ಪ್ರೆಸ್ ಮಾಡಬೇಡಿ. ಇವಾಗ 15ರಿಂದ 20 ಸೆಕೆಂಡ್ ತನಕ ಹೀಗೆ ಇಟ್ಬಿಡಿ. ಇದರಲ್ಲಿ ಬಬಲ್ಸ್ ಬರಕ್ ಆರಂಭವಾಗುತ್ತೆ. ಇದನ್ನ ಕೈಯಿಂದ ಅಥವಾ ಮರದ ಮೊಗಚಿಕಾಯಿಂದ ಮಾತ್ರ ತಿರುಗಿಸಿ. ಈ ಕಡೆನು 15ರಿಂದ 20 ಸೆಕೆಂಡ್ ತನಕ ಬಿಟ್ಬಿಡಿ. ಇದರಿಂದ ನಿಮ್ಗೆ ಪಫಿ ಚಪಾತಿ ಸಿಗತ್ತೆ. ಒಂದ್ ವೇಳೆ ಇಲ್ದಿದ್ರೆ ಮೇಲಿನ ಮುಚ್ಚಳನ ಮತ್ತೊಮ್ಮೆ ಮುಚ್ಚಿಬಿಟ್ಟು ಬಿಟ್ಬಿಡಿ. ಮುಚ್ಚಳನ ತಳ್ಕೊಂಡು ಪಫಿ ಚಪಾತಿ ಹೊರಗಡೆ ಬಂದ್ಬಿಡತ್ತೆ. ಚೆಫ್ ಮಾಸ್ಟರ್ ಎಷ್ಟು ಸುಲಭವಾಗಿ ಅಂದವಾಗಿ ಚಪಾತಿ ತಯಾರು ಮಾಡ್ತು ಅಂತ ನೋಡಿದ್ರಲ್ಲ. ಇವಾಗ ನಿಮ್ಗೂ ಈ ಮಾದರಿ ಚಪಾತಿ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ ಅಲ್ವಾ? ಆದ್ರೆ ಅದಕ್ ಮುಂಚೆ ಒಂದು ವಿಷಯ. ಚೆಫ್ ಮಾಸ್ಟರ್ ಯೂಸ್ ಮಾಡೋರು ತುಂಬಾ ಜನ ಇದೇ ತರ ಈಸಿಯಾಗಿ ಪಫಿಯಾಗಿ ಸಾಫ್ಟ್ ಆಗಿ ಚಪಾತಿ ಮಾಡಿದ್ರು ಆರಂಭದಲ್ಲಿ ಕೆಲವರಿಗೆ ಈ ತರ ಕೈ ಬರುವುದಿಲ್ಲ. ಅವ್ರು ಎದುರಿಸೋ ಪ್ರಾಬ್ಲಮ್ಸ್ ಏನು, ಅದನ್ನ ಹೇಗ್ ಸರಿ ಮಾಡೋದು ಅಂತ ನೋಡೋಣವಾ? ಯಾಕೆ ಅಂದ್ರೆ ನಾಳೆ ನಿಮ್ಗೂ ಈ ಪ್ರಾಬ್ಲಮ್ಸ್ ಬರಬಹುದು ಅಲ್ವಾ? ಟಿಪ್ಸ್. ಕೆಲವರು ಈ ರೀತಿ ಪಫಿಯಾ ಚಪಾತಿ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಗೋಧಿ ಹಿಟ್ಟಿನಲ್ಲಿರೋ ಹೊಟ್ಟು ಮತ್ತು ಪ್ರೆಸ್ ಮಾಡುವಾಗ ಹಿಟ್ಟು ಒಡೆದು ಹೋಗೋದ್ರಿಂದ. ಇದರಿಂದ ಚಪಾತಿಯ 2 ಲೇಯರ್ನ ನಡುವೆ ಇರೋ ನೀರಾಂಶ ಹೊರಗೋಗಿ ಚಪಾತಿ ಪಫಿಯಾಗಿ ಇಲ್ದೆ ಹೋಗುತ್ತೆ. ಇದನ್ನ ಸರಿ ಮಾಡೋದಕ್ಕೆ ಹಿಟ್ಟು ತಯಾರು ಮಾಡೋದ್ರಿಂದ ಹಿಡಿದು ನಾನ್ ಹೇಳೋ ವಿಷಯಗಳನ್ನ ನೀವು ಫಾಲೋ ಮಾಡಬೇಕು. ಗೋಧಿ ಹಿಟ್ಟನ್ನ ಸರಿಯಾಗಿ ಜರಡಿ ಹಿಡಿದ ನಂತರವೇ ಯೂಸ್ ಮಾಡಬೇಕು. ಖಂಡಿತ ಹೊಟ್ಟುಗಳು ಇರ್ಲೇ ಕೂಡ್ದು. ಹಿಟ್ಟನ್ನ ಕಲಿಸುವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲಿಸ್ಬೇಕು. ಹಿಟ್ಟು ಮೃದುವಾಗಿ ಆಗೋ ತನಕ ನೀರ್ ಹಾಕ್ಬೇಕು. ನಂತರ ಚೆನ್ನಾಗಿ ಕಲಿಸ್ಬೇಕು. ಕಲಸಿದ ಹಿಟ್ಟನ್ನ ಅರ್ಧ ಗಂಟೆ ನಂತರವೇ ಚೆಫ್ ಮಾಸ್ಟರ್ನಲ್ಲಿ ಯೂಸ್ ಮಾಡಬೇಕು. ಇನ್ನು ಕೆಲವರು ಹಿಟ್ಟು ಪ್ರೆಸ್ ಮಾಡುವಾಗ ಅದು ಜಾರಿ ಹೊರಗೆ ಬಂದ್ಬಿಡತ್ತೆ ಅಂತ ಹೇಳ್ತಾರೆ. ಅದಕ್ಕೇನೆ ಚೆಫ್ ಮಾಸ್ಟರ್ನ ಸಮವಾದ ಜಾಗದಲ್ಲಿ ಇಡಬೇಕು. ಅದೇ ತರ ಹಿಟ್ಟಿನ ಉಂಡೆನ ಫ್ಲಾಟ್ ಮಾಡಿ ಪ್ರೆಸ್ ಮಾಡಬೇಕು. ತುಂಬಾ ಹೊತ್ತು ಇಟ್ಟು ಪ್ರೆಸ್ ಮಾಡಬಾರದು. ಇನ್ನು ಕೆಲವರು ಪ್ರೆಸ್ ಮಾಡುವಾಗ ಕಟ್ ಆಗೋಗತ್ತೆ ಅಂತ ಹೇಳ್ತಾರೆ. ಇದಕ್ಕಾಗಿ ಹಿಟ್ಟಿನ ಉಂಡೆನ ಗ್ಯಾಪ್ ಇಲ್ದೇನೆ ಈ ತರ ಕಲಿಸ್ಬೇಕು. ಹಿಟ್ಟು ಗಟ್ಟಿಯಾಗೂ ಇರಬಾರ್ದು, ಅದೇ ಸಮಯದಲ್ಲಿ ಓವರ್ ಆಗಿ ಪ್ರೆಸ್ಸು ಮಾಡಬಾರ್ದು. ಇನ್ನು ಕೆಲವರು ಹಿಟ್ಟನ್ನ ಪ್ರೆಸ್ ಮಾಡುವಾಗ ಅಗಲವಾಗಿ ಹರಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹಿಟ್ಟು ಗಟ್ಟಿಯಾಗಿರೋದೇ ಕಾರಣ. ಚಪಾತಿ ಮಾಡೋದಕ್ಕೆ ಹಿಟ್ಟು ಖಂಡಿತವಾಗಿ ಸಾಫ್ಟ್ ಆಗಿ ಇರಬೇಕು. ಆಯಿಲ್ ಬೆರೆಸಬಹುದು ಅಂತ ಕೆಲವರಿಗೆ ಡೌಟು. ಆಯಿಲ್ ಸೇರಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಟೇಸ್ಟ್ಗಾಗಿ ಆಯಿಲ್ ಅಥವಾ ಹಾಲನ್ನ ಬೆರೆಸಬಹುದು. ಪ್ರೆಸ್ಸಿಂಗ್ ಮೆಥಡ್. ಚೆಫ್ ಮಾಸ್ಟರ್ನ ಸಮವಾದ ಜಾಗದಲ್ಲಿ ಇಟ್ಟು ಲೆಫ್ಟ್ ಹ್ಯಾಂಡ್ ನಲ್ಲಿ ಲಿಫ್ಟರ್ ನಾಬ್ ಹಾಗೂ ರೈಟ್ ಹ್ಯಾಂಡ್ ನಲ್ಲಿ ಹ್ಯಾಂಡಲ್ ನ ಹಿಡ್ಕೊಂಡು ಹ್ಯಾಂಡಲ್ ನಲ್ಲಿ ಟಾಪ್ ಪ್ಲೇಟ್ ಟಚ್ ಆಗೋ ತರ ಈ ಸ್ಥಿತಿಯಲ್ಲಿ ಇಟ್ಕೊಂಡು ಒಂದೇ ಸಮಯದಲ್ಲಿ ಪ್ರೆಸ್ ಮಾಡಬೇಕು. ಮತ್ತೊಮ್ಮೆ ನೋಡಿ. ಲೆಫ್ಟ್ ಹ್ಯಾಂಡ್ ನಲ್ಲಿ ಲಿಫ್ಟರ್ ನಾಬ್, ರೈಟ್ ಹ್ಯಾಂಡ್ ನಲ್ಲಿ ಹ್ಯಾಂಡಲ್ ನ ಹಿಡ್ಕೊಂಡು ಈ ರೀತಿ ಎರಡನ್ನು ಪ್ರೆಸ್ ಮಾಡಬೇಕು. ಚಪಾತಿ ದೊಡ್ಡದಾಗಬೇಕು ಅಂದ್ರೆ ಅದನ್ನ ತಿರುಗಿಸಿ ಮತ್ತೊಮ್ಮೆ ಪ್ರೆಸ್ ಮಾಡಬೇಕು. ಅದರ್ ಯೂಸಸ್. ಚೆಫ್ ಮಾಸ್ಟರ್ ನಲ್ಲಿ ದೋಸೆ, ಅಡೆ, ಹೋಳಿಗೆ, ಬ್ರೆಡ್ ಟೋಸ್ಟ್, ಆಮ್ಲೆಟ್, ಹಪ್ಪಳ ಇವೆಲ್ಲ ಕೂಡ ಮಾಡಬಹುದು. ದೋಸೆ, ಉತ್ತಪ್ಪ.
ಚೆಫ್ ಮಾಸ್ಟರ್ ಟಾಪ್ ಪ್ಲೇಟ್ನ ಓಪನ್ ಆಗಿಟ್ಕೊಂಡು ಲೈಟ್ ಆಫ್ ಆದ ನಂತರ ಈ ರೀತಿ ದೋಸೆ ಹಿಟ್ಟನ್ನು ಹಾಕಿ ಸುತ್ತ ಎಣ್ಣೆಯನ್ನು ಹಾಕಬೇಕು. ಬೆಂದ ನಂತರ ಮರದ ಮೊಗಚಿಕಾಯಿಂದ ತಿರುಗಿಸ್ಬೇಕು. ಬ್ರೆಡ್ ಟೋಸ್ಟ್. ಚೆಫ್ ಮಾಸ್ಟರ್ ಟಾಪ್ ಪ್ಲೇಟ್ನ ಓಪನ್ ಆಗಿಟ್ಕೊಂಡು ಬ್ರೆಡ್ನ ಅದರಲ್ಲಿ ಇಟ್ಟು ಗೋಲ್ಡನ್ ಕಲರ್ ಬಂದ್ಮೇಲೆ ಮರದ ಮೊಗಚಿಕಾಯಿಂದ ಅದನ್ನ ತಿರುಗಿಸಿ ಬ್ರೆಡ್ ಟೋಸ್ಟ್ ಮಾಡಬೇಕು. ಹಪ್ಪಳ. ಚೆಫ್ ಮಾಸ್ಟರ್ ಟಾಪ್ ಪ್ಲೇಟ್ನ ಓಪನ್ ಆಗಿಟ್ಕೊಂಡು ಮಧ್ಯದಲ್ಲಿ ಹಪ್ಪಳ ಇಟ್ಟು ಟಾಪ್ ಪ್ಲೇಟ್ನ ಮುಚ್ಚಿ ಪ್ರೆಸ್ ಮಾಡಿ ಹುರಿದಿದ ವಾಸನೆ ಬಂದ ನಂತರ ತೆಗೆದು ನೋಡಿದ್ರೆ ಹಪ್ಪಳ ರೆಡಿಯಾಗಿರುತ್ತೆ. ಅಡೆ. ಚೆಫ್ ಮಾಸ್ಟರ್ ಟಾಪ್ ಪ್ಲೇಟ್ ಅನ್ನು ಓಪನ್ ಆಗಿಟ್ಕೊಂಡು ಲೈಟ್ ಆಫ್ ಆದ ನಂತರ ಬಾಟಮ್ ಪ್ಲೇಟ್ನಲ್ಲಿ ಹಿಟ್ಟನ್ನು ಹಾಕಿ ಎಣ್ಣೆ ಅಥವಾ ತುಪ್ಪ ಹಾಕಿ ಅದನ್ನ ಮರದ ಮೊಗಚಿಕಾಯಿಂದ ತಿರುಗಿಸಿ ಚೆನ್ನಾಗಿ ಬೇಯಕ್ ಬಿಡಬೇಕು. ಆಮ್ಲೆಟ್. ಪ್ಲೇಟ್ ಅನ್ನ ಓಪನ್ ಆಗಿಯೇ ಇಟ್ಟುಕೊಂಡು ಎಗ್ ಬ್ಯಾಟರ್ನ ಅದರಲ್ಲಿ ಹಾಕಿ ಎಣ್ಣೆ ಹಾಕಿ ಮರದ ಮೊಗಚಿಕಾಯಿಂದ ತಿರುಗಿಸಿ ಅದನ್ನ ಬೇಯಕ್ ಬಿಡಬೇಕು. ಖಾಕ್ರಾ. ಮುಂಚಿತವಾಗಿಯೇ ತಯಾರಾಗಿದ ಚಪಾತಿನ ಚೆಫ್ ಮಾಸ್ಟರ್ ಬಾಟಮ್ ಪ್ಲೇಟ್ನಲ್ಲಿ ಇಟ್ಟು ಪ್ರೆಸ್ ಮಾಡಿ. ಮತ್ತೆ ಮತ್ತೆ 2-3 ಸಲ ಪ್ರೆಸ್ ಮಾಡಿದರೆ ಖಾಕ್ರಾ ರೆಡಿ. ಡೂಸ್ ಅಂಡ್ ಡೋಂಟ್ಸ್. ಚೆಫ್ ಮಾಸ್ಟರ್ ಮೇಲೆ ಯಾವತ್ತೂ ಸ್ಟೀಲ್ ಮೊಗಚಿಕಾಯಿನ ಉಪಯೋಗಿಸಬೇಡಿ. ಯಾವಾಗ್ಲೂ ಮರದ ಮೊಗಚಿಕಾಯಿನೇ ಬಳಸಿ. ಚೆಫ್ ಮಾಸ್ಟರ್ನ ಒಣಗಿದ ಬಟ್ಟೆಯಿಂದಲೇ ಒರೆಸಬೇಕು. ಒದ್ದೆ ಬಟ್ಟೆಯಿಂದ ಒರೆಸಬಾರದು ಅಥವಾ ನೀರಿನಿಂದ ಇದನ್ನ ಸಾಕೆಟ್ ಅನ್ನೇ ಉಪಯೋಗಿಸಬೇಕು. ಸರ್ವಿಸ್ ಮಾಡಬೇಕಾದ್ರೆ ಆಥರೈಸ್ ಡೀಲರ್ಸ್ ಅನ್ನೇ ಕರೀರಿ. ನೀವು ಬೇರೆಯವರು ಈ ಕೆಲಸ ಖಂಡಿತ ಮಾಡಬಾರ್ದು. ಕ್ಲೀನಿಂಗ್ ಮೆಥಡ್. ಮೇನ್ ಪ್ಲಗ್ ಅನ್ನು ಆಫ್ ಮಾಡಿದ್ಮೇಲೆ ಟಾಪ್ ಪ್ಲೇಟ್ ಬಾಟಮ್ ಪ್ಲೇಟ್ನ ಸ್ವಲ್ಪ ಬಿಸಿಯಾಗಿದ್ದಾಗಲೇ ಕಾಟನ್ ಬಟ್ಟೆನ ಸ್ವಲ್ಪ ಎಣ್ಣೆಯಲ್ಲಿ ಅದ್ದಿ ಚೆನ್ನಾಗಿ ಎಲ್ಲವನ್ನೂ ಒರೆಸಬೇಕು. ನೀರನ್ನು ಖಂಡಿತವಾಗಿಯೂ ಉಪಯೋಗಿಸಬಾರದು. ಮ್ಯಾನುಫ್ಯಾಕ್ಚರರ್. ಚೆಫ್ ಮಾಸ್ಟರ್ನ ನಿಮಗಾಗಿ ತಯಾರಿಸಿ ಪ್ರಸ್ತುತಪಡಿಸುವವರು ಪ್ರೀಮಿಯರ್ ಮೆಷಿನ್ ಟೂಲ್ಸ್, 84A ವಿನಾಯಕರ್ ಸ್ಟ್ರೀಟ್, ಶಿವಾನಂದ ಕಾಲೋನಿ, ಕೊಯಂಬತ್ತೂರ್ 641012. ಇನ್ಮೇಲೆ ನಿಮ್ ಲೈಫ್ ಆರೋಗ್ಯವಾಗಿ ಸಂತೋಷವಾಗಿರುತ್ತೆ. ಎಂಜಾಯ್ ಇಟ್.